ಕ್ರಿಶ್ಚಿಯನ್ ಜಾತಿ ಸೃಷ್ಟಿಸುವುದನ್ನು ಕೈಬಿಡುವ ಕುರಿತು. ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯದಲ್ಲಿ 2025ನೇ ಸಾಲಿನಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸುವ ಉದ್ದೇಶದಿಂದ ಮತಾಂತರಕ್ಕೆ ಪುಷ್ಟಿ ನೀಡುವ ನಿಟ್ಟಿನಲ್ಲಿ ಹಿಂದೂ 47 ಜಾತಿಗಳ ಜೊತೆ ಕ್ರಿಶ್ಚಿಯನ್ ಪದಗಳನ್ನು ಸೇರಿಸಿ ಅವುಗಳಿಗೆ ಕಾನೂನು ಬಾಹಿರವಾಗಿ ಕ್ರಮ ಸಂಖ್ಯೆಯನ್ನು ನೀಡಿರುವುದು ಹಾವೇರಿ ಜಿಲ್ಲೆಯ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳು ಬಲವಾಗಿ ಖಂಡಿಸುತ್ತವೆ ಮತ್ತು ಈ ಕೂಡಲೇ ಜಾತಿ ಪಟ್ಟಿಯಿಂದ ಎಲ್ಲ 47 ಹಿಂದೂ ಕ್ರಿಶ್ಚಿಯನ್ ಜಾತಿಗಳ ಪಟ್ಟಿಯಿಂದ ತೆಗೆಯಬೇಕೆಂದು ಈ ಮೂಲಕ ಆಗ್ರಹಿಸುತ್ತೇವೆ. 2014 ಮತ್ತು ಜಾತಿ 2014-15ನೇ ಸಾಲಿನಲ್ಲಿ ಕರ್ನಾಟಕ ಸರ್ಕಾರ ರಾಜ್ಯದಲ್ಲಿ ಕಾಂತರಾಜು ನೇತೃತ್ವ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡುವ ದೃಷ್ಟಿಯಿಂದ 165 ಕೋಟಿ ರೂಪಾಯಿ ಖರ್ಚು ಮಾಡಿ ಸದರಿ ಸಮೀಕ್ಷೆ ನಡೆಸಿತ್ತು. ಕಾಂತರಾಜು ಅವರಿಗೆ ಸರ್ಕಾರಕ್ಕೆ ಸಲ್ಲಿಕೆಯಾದರೂ ರಾಷ್ಟ್ರೀಯ ಗುಣಮಟ್ಟದ ಅಂದಿನ ರಾಜ್ಯ ಸರ್ಕಾರ ಅನುಷ್ಠಾನಗೊಳಿಸಲಿಲ್ಲ. ನಂತರ ಬಂದ ಸನ್ಮಾನ್ಯ ಜಯಪ್ರಕಾಶ್ ಹೆಗಡೆ ಆಯೋಗ ಹಿಂದಿನ ಆಯೋಗದ ದತ್ತಾಂಶಗಳನ್ನು ಪರಿಗಣಿಸಿ ಏಪ್ರಿಲ್ 2025ರಂದು ಸರ್ಕಾರಕ್ಕೆ ವರದಿ ಸಲ್ಲಿಸಿತು. ಆದರೆ ದತ್ತಾಂಶ 10 ವರ್ಷಗಳನ್ನು ಮೀರಿದೆ ಎಂದು ನೆಪ ಹೇಳಿ ಸಚಿವ ಸಂಪುಟ ವರದಿಯನ್ನು ತಿರಸ್ಕರಿಸಿತು. ರಾಜ್ಯ ಸರ್ಕಾರ ಸದರಿ ವರ್ಷ ಸೆಪ್ಟೆಂಬರ್ 2022ನೇ ತಾರೀಕಿನಿಂದ ಅಕ್ಟೋಬರ್ 7ನೇ ತಾರೀಕಿನವರೆಗೆ ಕೇವಲ 15 ಸಮೀಕ್ಷೆ ಮಾಡುವುದಾಗಿ ಹೇಳಿದೆ. ಆದರೆ ಇದು ರಾಜಕೀಯ ದುರದೃಷ್ಟ ಕೂಡಿದೆ. ಏಕೆಂದರೆ 25-27ನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರ ಜನಗಣತಿ ಜೊತೆಗೆ ಜಾತಿ ಗಣತಿ ಮಾಡಲು ತೀರ್ಮಾನಿಸಿದ್ದು ಎಲ್ಲ ಸಿದ್ಧತೆಗಳು ನಡೆಸಿದೆ. ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳನ್ನು ಓಲೈಸುವ ನಿಟ್ಟಿನಲ್ಲಿ ತರಾತುರಿಯಾಗಿ ಸಮೀಕ್ಷೆ ನಡೆಸುತ್ತಿದೆ. ಏಕೆಂದರೆ ರಾಜ್ಯದಲ್ಲಿ 1 ಕೋಟಿ ಜನಸಂಖ್ಯೆ ಇರುವ ಪರಿಶಿಷ್ಟ ಜಾತಿಯ ನಾಗಮೋಹನ್ ದಾಸ್ ವರದಿ ಅನುಷ್ಠಾನಗೊಳಿಸಲು ಸುಮಾರು 3 ತಿಂಗಳು ಹಿಡಿಯಿತು. ಈಗ ಅಖಂಡ 7 ಕೋಟಿ ಜನಸಂಖ್ಯೆ ನಡೆಸಲು ಕೇವಲ 15 ದಿನಗಳೇ ಸಾಧ್ಯ. ಇದು ಜನರನ್ನು ಮೂರ್ಖನನ್ನಾಗಿ ಮಾಡುವ ತಂತ್ರವಾಗಿದೆ. ಜೊತೆಗೆ ಕೇಂದ್ರಕ್ಕಿಂತ ಮುಂಚೆ ನಾವು ಸಮೀಕ್ಷೆ ಮಾಡಿದ್ದೇವೆ ಎಂದು ಹೇಳುವ ಉದ್ದೇಶವಾಗಿದೆ. ಈ ಸಮೀಕ್ಷೆ ನಡೆಸಲು ಆಗಸ್ಟ್ 27ರಂದು ಪತ್ರಿಕೆಯಲ್ಲಿ ಸುಮಾರು 1400 ಜಾತಿಗಳ ಪಟ್ಟಿಯನ್ನು ಹಿಂದುಳಿದ ವರ್ಗಗಳ ಆಯೋಗ ಪ್ರಕಟಿಸಿದೆ. ಆದರೆ ಅದರಲ್ಲಿ ವಲಯ ಕ್ರಿಶ್ಚಿಯನ್, ಮಾದಿಗ ಕ್ರಿಶ್ಚಿಯನ್, ಲಂಬಾಣಿ ಕ್ರಿಶ್ಚಿಯನ್, ವಾಲ್ಮೀಕಿ ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್, ಈಡಿಗ ಕ್ರಿಶ್ಚಿಯನ್, ಬೆಸ್ತ ಕ್ರಿಶ್ಚಿಯನ್, ಮಡಿವಾಳ ಕ್ರಿಶ್ಚಿಯನ್, ವಿಶ್ವಕರ್ಮ ಕ್ರಿಶ್ಚಿಯನ್, ನೇಕಾರ ಕ್ರಿಶ್ಚಿಯನ್, ಗೊಲ್ಲ ಕ್ರಿಶ್ಚಿಯನ್, ಗುಡಗ ಜಂಗಮ ಕ್ರಿಶ್ಚಿಯನ್ 47 ಹಿಂದುಳಿದ ಜೊತೆ ಕ್ರಿಶ್ಚಿಯನ್ ಎಂಬ ಶಬ್ದವನ್ನು ಸೇರಿಸಿ ಕಾನೂನು ಬಾಹಿರವಾಗಿದೆ. ಯಾವುದೇ ಅಧ್ಯಯನ ಅಧಿಸೂಚನೆ ಇಲ್ಲದೆ ಏಕಾಏಕಿಯಾಗಿ ಹಿಂದೂ ಸಮಾಜವನ್ನು ಒಡೆಯುವ ದೃಷ್ಟಿಯಿಂದ ಹೊಸ ಜಾತಿಗಳನ್ನು ಸೃಷ್ಟಿಸಿ ಅನಗತ್ಯ ಗೊಂದಲಕ್ಕೆ ಎಡೆ ಮಾಡಿಕೊಟ್ಟು ಮತಾಂತರಕ್ಕೆ ಪ್ರೋತ್ಸಾಹ ನೀಡಲು ಅವಕಾಶ ಮಾಡಿಕೊಟ್ಟಿರುತ್ತಾರೆ. ಆದ್ದರಿಂದ ಕೂಡಲೇ ಪತ್ರಿಕೆ ಲಗತ್ತಿಸಿದ ಎಲ್ಲ ಹಿಂದೂ ಕ್ರಿಶ್ಚಿಯನ್ ಜಾತಿಗಳನ್ನು ರದ್ದುಪಡಿಸಿ ನೇರವಾಗಿ ಆಯಾ ಜಾತಿಗಳಲ್ಲಿ ಸೇರ್ಪಡೆ ಮಾಡಬೇಕೆಂದು ಅದರಂತೆ ವರ್ಗವಾರು ಕನ್ನಡ ಅಕ್ಷರಮಾಲೆ ಅನುಸಾರ ಜಾತಿಗಳ ಪಟ್ಟಿ ಪ್ರಕಟಿಸಬೇಕೆಂದು ಮಾನ್ಯ ಜಿಲ್ಲಾಧಿಕಾರಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದ. ಇದಕ್ಕೆ ಅದನ್ನೇ ಈ ಟೌನ್ಶಿಪ್ ಇರೋದ್ರಿಂದ ಟೌನ್ಶಿಪ್ ಮಾಡೋದು ಬಿಡೋದು ಸರ್ಕಾರದ ನಿಲುವು ಅಂತ ಅಂದ್ರೆ ಅವೇನು ಮಾಡಕ್ಕೆಲ್ಲ ನಿಮ್ಮ ಕೈ ಸರ್ಕಾರ ಆದ್ರೆ ಈ ಟೌನ್ಶಿಪ್ ಇಂದ ನಮ್ಮ ರೈತರಿಗೆ ಅನ್ಯಾಯ ಆಗ್ಬಿಡೋದು. ನ್ಯಾಯಸಮ್ಮತವಾಗಿ ನಮ್ಮ ರೈತರಿಗೆ ಒಪ್ಪಿದ್ದಾರೆ, ರೈತರು ಒಪ್ಪಿ ನಿಮ್ಗೆ ಜಮೀನು ಕೊಡ್ತಾರೆ ಅಂದ್ರೆ ನಾವ್ಯಾರು ಅಡ್ಡ ಬರೋದು. ಆದ್ರೆ ರೈತರ ಬವಣೆ ಮೇಲೆ, ರೈತರ ಬದುಕು ಮೇಲೆ ನೀವೇನಾದ್ರೂ ಸೌದ ಕಟ್ಟಕ್ಕೆ ಹೋಗ್ತಿದ್ರೆ ವಿರುದ್ಧ ನಾವಿರ್ತೀವಿ. ರೈತರ ಪರವಾಗಿ ರಾತ್ರಿ ಹಗಲು ಒಂದನೇ ನಾವಿರ್ತೀವಿ. ಹಾರಿ 1750 ಎಕರೆ ಅಲ್ಲ, ಬರೇ 750 ಎಕರೆ ಬಂದ್ಬಿಟ್ಟ. 750 ಎಕರೆಗೆ ಯಾವ ಹುಡುಕೋ ಫಂಡಿಂಗ್ ಮಾಡ್ತಾರೆ? ನೀವು ಸೊಕ್ಕಾಂಡ್ ಹೇಳ್ಬೇಕಲ್ವಾ ಅಧ್ಯಕ್ಷ? ಜಲಾನಯನ ಪ್ರದೇಶ 1012 ಎಕರೆ. ಯಾರು ಅವು ಸರ್ವೆ ಮಾಡಿರೋದು? ಓಲಿ ಇದನ್ನ ತಗೊಳ್ಳೋಗಿ ಅಡ ಇಟ್ಬಿಟ್ಟು ನಮ್ಮ ರೈತರಿಗೆ ತಂದು ಕೊಟ್ಟು ರೈತರು ನಾವು ಜಮೀನು ಕೊಡ್ತೀವಿ ಅಂತ ಇಲ್ಲ ಹೇಳಿ. ಉದ್ದೇಶ ಏನಪ್ಪ?
ಬಾಲಕೃಷ್ಣ ತೆಗೆದ್ರೇನೆ ಕುಮಾರಸ್ವಾಮಿ ಈಗ ಅವತ್ತಿದ್ದಲ್ಲಪ್ಪ ಕುಮಾರಸ್ವಾಮಿ ಹೇಳ್ಬೇಕಾಯ್ತು. ಆಯ್ತು,